Hello everyone, welcome back to my new vlog. So ನಾವಿದು ಸೆಕೆಂಡ್ ಟೈಮ್ ಸೇಮ್ ಪ್ಲೇಸ್ ನಾಥುಲಾ ಪಾಸ್ಗೆ ಹೋಗ್ತಿದ್ದೀವಿ. ಬಿಕಾಸ್ ಝೀರೋ ಪಾಯಿಂಟ್ಗೆ ಹೋಗೋಕ್ಕಾಗಲಿಲ್ಲ. ನನ್ನ ಮಗಂಗೆ ಸ್ವಲ್ಪ ಅನ್ಈಸಿ ಆಗಿಬಿಟ್ಟಿತ್ತು ಆ್ಯಂಡ್ ಫುಲ್ ಟಾಪಲ್ಲಿ ಇರ್ತೀವಲ್ಲ ಗೈಸ್, ಹಾಗಾಗಿ ತುಂಬಾ ಚಳಿ, ಉಸಿರಾಡೋಕ್ಕೆ ಕಷ್ಟ ಆಗುತ್ತೆ ಫುಲ್ ಟಾಪ್ ಹೋಗ್ತಾ. ಹಾಗಾಗಿ ಅವನಿಗೆ ವಾಮಿಟಿಂಗ್ ಎಲ್ಲ ಆಗಿತ್ತು. ಅವ್ನಿಗೆ ಅದಕ್ಕೆ ಭಯ ಆಗಿಬಿಟ್ಟು ಝೀರೋ ಪಾಯಿಂಟ್ಗೆ ಬರಲ್ಲ ಅಂತ ಅಂದ. ಹಾಗಾಗಿ ಸ್ವಲ್ಪ ಸುಮ್ಮನೆ ಬಂದಿರೋದು ಡೇ ವೇಸ್ಟ್ ಆಗುತ್ತಲ್ಲ, ಹಾಗಾಗಿ ಇದೇ ಪ್ಲೇಸ್ಗೆ ಬರೋಣ ಮತ್ತೆ ನಾಥುಲಾ ಪಾಸ್ಗೆ ಅಂದ್ಬಿಟ್ಟು. ಸೊ ಸೆಕೆಂಡ್ ಟೈಮ್ ಮತ್ತೆ ಇಲ್ಲೇ ವಿಸಿಟ್ ಆದ್ವಿ. ಅಷ್ಟೊಂದೆಲ್ಲ ನಾವು ವೀಡಿಯೋಸ್ ಕ್ಯಾಪ್ಚರ್ ಮಾಡಿಲ್ಲ, ಬಿಕಾಸ್ ಲಾಸ್ಟ್ ಟೈಮ್ ಹೋದಾಗ 2 ಡೇಸ್ ಬ್ಯಾಕ್ ಹೋದಾಗೆ ಕ್ಯಾಪ್ಚರ್ ಮಾಡಿದ್ವಲ್ಲ, ಹಾಗಾಗಿ ಇವತ್ತು ಸ್ವಲ್ಪ ಆಟ ಆಡೋಣ ಅಂದ್ಬಿಟ್ಟು ಆಟ ಆಡಿದ್ವಿ ಆ್ಯಂಡ್ ಸ್ವಲ್ಪ ಪಿಕ್ಸ್ ತೊಗೊಂಡು ಚೆನ್ನಾಗಿ ಮಜಾ ಮಾಡ್ಕೊಂಡು ಬಂದ್ವಿ. ಆ್ಯಂಡ್ ಹೋಗಿದ್ದು ಸೆಕೆಂಡ್ ಟೈಮು ಗೈಸ್ ಮತ್ತೆ ಸ್ನೋಫಾಲ್ ಆಯಿತು. ವಿ ಆರ್ ಲಕ್ಕಿ ಅಂತಲೇ ಹೇಳ್ಬೋದು. ಸ್ನೋಫಾಲ್ ಆಗಲ್ಲ ಅಂದ್ಕೊಂಡಿದ್ವಿ, ಬಿಕಾಸ್ ಕೆಳಗಡೆ ಎಲ್ಲ ತುಂಬಾ ಸ್ವಲ್ಪ ಬಿಸಿಲಿತ್ತಿದ್ದರಿಂದ ಸೊ ಸ್ನೋಫಾಲ್ ಇಲ್ಲ ಅಂದ್ಕೊಂಡೋದ್ವಿ. ಮತ್ತೆ ಸ್ನೋಫಾಲ್ ಆಯಿತು. ಒಂಥರ ವಿ ಆರ್ ಬ್ಲೆಸ್ಡ್, 2 ಟೈಮ್ಸ್ ಸ್ನೋಫಾಲ್ ಎಂಜಾಯ್ ಮಾಡ್ಕೊಂಡು ಬಂದಿದ್ದೀವಿ. ಸೊ ಇಲ್ಲಿ ಆರೋ ಮಾರ್ಕಲ್ಲಿ ತೋರಿಸ್ತಿದ್ದೀನಲ್ಲ ಗೈಸ್, ಅದೆಲ್ಲ ಫುಲ್ ಚೈನಾ ಬಾರ್ಡರು. ಸೊ ಗೈಸ್ 18,000 ಫೀಟ್ ಮೇಲಿರ್ತೀವಿ ನಾವು, ಹಾಗಾಗಿ ಉಸಿರಾಡೋಕ್ಕೆ ತುಂಬಾ ಕಷ್ಟ ಆಗುತ್ತೆ. ಇಲ್ಲಿ ನೋಡ್ತಿರ್ಬೋದು, ಅವನೊಂಥರ ಸ್ಮೆಲ್ ಮಾಡ್ತಿದ್ದಾನೆ. ನಮಗೆ ಅಲ್ಲಿ ಕರ್ಪೂರದ್ದು ಬಾಕ್ಸ್ ಸಿಗುತ್ತೆ, ಸೊ ದಟ್ ಅದನ್ನು ಸ್ಮೆಲ್ ತೊಗೊಂಡ್ರೆ ಸ್ವಲ್ಪ ಬ್ರೀತಿಂಗ್ ಈಸಿ ಆಗುತ್ತೆ. ಹಾಗಾಗಿ ಪ್ರತಿಯೊಬ್ಬರು ಅದನ್ನು ಕ್ಯಾರಿ ಮಾಡಿರ್ತಾರೆ. ಅದನ್ನು ಆಕ್ಸಿಜನ್ನು ಮಾರ್ತಾ ಇರ್ತಾರಲ್ಲೇ, ಅದನ್ನು ಕ್ಯಾರಿ ಮಾಡ್ತಾರೆ. ನಾವೇನು ಅದನ್ನೇನು ತೊಗೊಂಡೋಗಿರಲಿಲ್ಲ, ಜಸ್ಟ್ ಕರ್ಪೂರವನ್ನು ತೊಗೊಂಡೋಗಿದ್ವಿ ಅಷ್ಟೇ. 50 ರೂಪೀಸ್ ಚಾರ್ಜ್ ಮಾಡ್ತಾರೆ 1 ಬಾಕ್ಸು. ಸೊ ನಮ್ಗೆ ಯಾವಾಗ ಬ್ರೀತಿಂಗ್ ಸ್ವಲ್ಪ ಕಷ್ಟ ಅನಿಸುತ್ತೆ, ಆವಾಗ ಅದನ್ನು ಸ್ಮೆಲ್ ಮಾಡ್ತಾಯಿದ್ರೆ ಸೊ ದಟ್ ನಮಗೆ ಬ್ರೀತಿಂಗ್ ಈಸಿ ಆಗುತ್ತೆ. ಅವನಿಗಂತೂ ಆಗ್ತಾನೇ ಇರಲಿಲ್ಲ, ಇನ್ಫ್ಯಾಕ್ಟ್ ನನಗೂ ಆಗ್ತಾ ಇರಲಿಲ್ಲ. ಬ್ರೀತಿಂಗ್ ಪ್ರಾಬ್ಲಮ್ ಆಗ್ದಂಗೆ ಅನಿಸ್ಬಿಡುತ್ತೆ, ಯಾಕಂದರೆ ಅಷ್ಟು ಆಕ್ಸಿಜನ್ ಲೆವೆಲ್ ಕಮ್ಮಿನೇ ಇರುತ್ತಲ್ಲಿ. ಹಾಗಾಗಿ ಅವಾಗವಾಗ ಸ್ಮೆಲ್ ತೊಗೊಂಡು ಸ್ವಲ್ಪ ಎಂಜಾಯ್ ಮಾಡ್ಕೊಂಡು ಬಂದ್ವಿ.
ಸೊ ಗೈಸ್ ಇಲ್ಲಿ ಯಾಕೆ ರೌಂಡ್ ಅಂತೂ ತುಂಬಾ ನಮಗೆ ಡಿಸಪಾಯಿಂಟ್ ಆಯಿತು. ಒಂದು ಸ್ಮಾಲ್ ರೌಂಡ್ ಕರ್ಕೊಂಡು ಹೋಗಿ ಅಂದ್ವಿ. 100 ರುಪೀಸ್ಗೆ ಆ ಕಡೆಯಿಂದ ಈ ಕಡೆ ರೋಡ್ ದಾಟಿಸ್ಬಿಟ್ಟು ಆಗೋಯ್ತು ನಿಮ್ಮದು ಯಾಕೆ ರೌಂಡ್ ಅಂದರು. ಇಲ್ಲಂತೂ ಬಿಗ್ ಸ್ಕ್ಯಾಮೇ ಇದೆ ಗೈಸ್ ಇದು ಯಾಕ್ದು. ನಾವು ಪ್ರೈಸ್ ಕೇಳಿದ ತಕ್ಷಣ 800 ರುಪೀಸ್ ಅಂದರು ಫಾರ್ ಒಂದು ಶಾರ್ಟ್ ಡಿಸ್ಟೆನ್ಸು ಆ್ಯಂಡ್ 1000 ರುಪೀಸ್ ಲಾಂಗ್ ಡಿಸ್ಟೆನ್ಸ್ ಅಂದರು. ನಮಗೆ ಟೈಮ್ ಇಲ್ಲದೆ ಇದ್ದಿದ್ದ ಕಾರಣ ಸ್ವಲ್ಪ ಶಾರ್ಟೇ ಕರ್ಕೊಂಡೋಗಿ ಅಂದರು. ಸೊ 100 ರುಪೀಸ್ ಕೊಡಿ ಅಲ್ಲಿಂದ ಇಲ್ಲಿಗೆ ಕರ್ಕೊಂಡು ಬಂದು ಬಿಟ್ಬಿಟ್ರು. ಇಟ್ ವಾಸ್ ಕ್ವೈಟ್ ಡಿಸಪಾಯಿಂಟಿಂಗ್ ಫಾರ್ ಅಸ್.